ನನ್ನ ಮೊಮ್ಮಗ ತುಂಬ ಚೆನ್ನಾಗಿದ್ದಾನೆ ಅಲ್ವೇನಿ ಸರೋಜಾ? ಹೌದು ಕಣ್ರಿ, ತುಂಬಾ ಚೆನ್ನಾಗಿದ್ದಾನೆ. ಅದು ಅಂತೂ ಮೊದಲನೇದಂತೂ ಗಂಡು ಪಾಪ ಆಗಿದ್ಕಂತೂ ನಂಗಂತೂ ತುಂಬಾ ಸಂತೋಷ ಆಯ್ತು. ಹೆಂಗೋ ಎರಡನೇದು ಎಂಥದಾದ್ರೂ ಆಗಲಿ, ಯಾವುದು ಚಿಂತೆ ಇರಲ್ಲ. ಅದ್ಯಾಕೆ ಹಂಗಂತೀಯ? ಗಂಡು ಪಾಪು ಅಂತನ? ಯಾಕೆ ಹೆಣ್ಮಕ್ಳೇನು ಮಕ್ಕಳಲ್ವಾ? ಹಾಂ, ನಂದಿನಿನೂ ಈಗ ನಮ್ಮ ಮಗಳೇ ತಾನೆ. ಅಲ್ಲ, ಹೆಣ್ಮಗು ಆಗಿದೆ, ನನಗೇನು ಬೇಜಾರೇನು ಆಗ್ತಿರ್ಲಿಲ್ಲ. ಆದ್ರೂ ಎಂಥವ್ರಿಗೆ ಆಗ್ಲಿ ಹೇಳು, ಮನಸ್ನಾಗ ಒಂದು ಆಸೆ ಇದ್ದೇ ಇರುತ್ತೆ. ನಮಗೂ ಒಂದು ಗಂಡು ಮಗು ಆಗಬೇಕು ಅಂತಾನೆ. ಅದೇ 2 ಗಂಡು ಮಕ್ಕಳಾದ್ರೆ ಯಾರು ಯೋಚನೆ ಮಾಡಲ್ಲ. ಅದೇ 2 ಹೆಣ್ಮಕ್ಳಾದ್ರೆ ಒಂದು ಗಂಡು ಮಗು ಇರಬೇಕಾಗಿತ್ತು ಅಂತ ಅನ್ಸುತ್ತೆ ಎಂಥವ್ರಿಗಾದ್ರೂ. ಕೆಲವರು ಹೇಳ್ಕಮಲ್ಲ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. 2ನೇದು ಹೆಣ್ಣು ಪಾಪನೇ ಆಗಲಿ, ನಮಗೂ ಸಂತೋಷನೇ. ಒಂದು ಹೆಣ್ಣು ಒಂದು ಗಂಡಿದ್ರೆ ಚೆನ್ನಾಗಿರುತ್ತೆ ಮನೆ. ಆದ್ರೂ ಎಂಥವ್ರಿಗಾದ್ರೂ ಈ ಪ್ರತಿಯೊಬ್ಬರು ಯಾರನ್ನಾದ್ರೂ ತಗೊಳ್ರಿ, ನಮ್ಮ ಕರ್ನಾಟಕದಾಗೆ ಯಾರು ಒಂದು 90% ಗಂಡು ಮಗು ಆಗಲಿ ಅಂತಾನೆ ಬಯಸ್ತಾರೆ. ಹೆಣ್ಮಗುನು ಬಯಸ್ತಾರೆ, ಆದರೆ ಸ್ವಲ್ಪ ಕಡಿಮೆ ಹೆಣ್ಮಗು ಬೇಕು ಅಂತ ಬಯಸೋರು. ಇತ್ತೀಚಿನ ಸ್ವಲ್ಪ ಜಾಸ್ತಿ ಆಗವ್ರೆ, ಮುಂಚೆ ಅಂತೂ ತುಂಬಾನೇ ಕಡಿಮೆ ಇದ್ರು. ಅದೇನೋ ಸರಿನೇ. ಈ ಎಷ್ಟೇ ಕಾಲ ಬದಲಾದ್ರೂ ನಮ್ಮ ಜನಗಳ ಮನಸ್ಸು ಮಾತ್ರ ಬದಲಾಗಲ್ಲ. ಗಂಡು ಮಗು ಅನ್ನೋದು ಒಂದು ತಲೆಯಲ್ಲಿ ಇದೆಯಲ್ಲ, ಅದಂತೂ ನಿನ್ನ ಅದು ಎಷ್ಟು ವರ್ಷ ಆದ್ರೂ ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅದೇ ಫಾರಿನ್ಗಳಾಗಿ ಹಂಗೆಲ್ಲ ಏನೂ ಇಲ್ವಂತೆ. ಗಂಡಾದ್ರೂ ಆಗಲಿ ಹೆಣ್ಣಾದ್ರೂ ಆಗಲಿ ಯಾವುದಾದ್ರೂ ಅವ್ರು ಏನು ಯೋಚನೆ ಮಾಡಲ್ಲ. ಅದೇ ನಮ್ಮ ಭಾರತ ದೇಶದಾಗ ಮಾತ್ರ ಆ ಥರ ನಡ್ಕೊಂಡ್ಬಂದ್ಬಿಟ್ಟಿದೆ. ಗಂಡು ಮಗು ಮನೆಗೆ ವಾರಿಸ್ತಾರ, ಮನೆ ನೋಡ್ಕೊಂತಾನೆ, ತಂದೆ ತಾಯಿಗಳು ನೋಡ್ಕೊಂತಾನೆ, ವಯಸ್ಸಾದ ಕಾಲದಾಗೆ ಇಲ್ಲೇ ಇರ್ತಾನೆ, ದುಡಿದ್ರೂ ನಮಗೆ ತಂದು ಕೊಡ್ತಾನೆ. ಅದೊಂದು ಇರುತ್ತಲ್ಲ, ಹಂಗೂ ಅದಕ್ಕೋಸ್ಕರನ ಗಂಡು ಮಗು ಬೇಕು ಅಂತ ಆಸೆ ಪಡ್ತಾರೆ ಅಷ್ಟೇನೆ. ಅದನ್ನು ಏನು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಹೆಣ್ಮಕ್ಳು ಮದುವೆ ಆಗಿ ತವ್ರ ಮನೆಗೆ ಹೋಗ್ತಾರೆ, ಇಲ್ಲಿ ಅಪ್ಪ ಅಮ್ಮ ಒಂಟಿ ಆಗಿಬಿಡ್ತಾರೆ. ಹೆಣ್ಮಕ್ಳೇ ಆದರೆ, ಗಂಡು ಮಕ್ಕಳಾದರೆ ಇಲ್ಲೇ ಇರ್ತಾರೆ, ಇದ್ದಿದ್ದ ಮನೇಲಿ ತಂದೆ ತಾಯಿಗಳ್ನು ನೋಡ್ಕೊತಾರೆ, ಮೊಮ್ಮಕ್ಳು ಇರ್ತಾರೆ, ಪ್ರೀತಿಯಿಂದ ಆಟ ಆಡ್ಸ್ಕೊಂಡಿರ್ಬೋದು ಅಜ್ಜಿ ತಾತ. ಅದಕ್ಕೋಸ್ಕರನಾದ್ರೂ ಒಂದು ಗಂಡು ಪಾಪು ಇರಲೇಬೇಕು ಅಂತ ಅನ್ಸುತ್ತೆ ಎಂಥವ್ರಿಗಾದ್ರೂ. ನೀನು ಹೇಳೋದು ಸರಿಯಾಗಿ ಐತೆ. ಅಯ್ಯೋ ರೀ, ತವ್ರ ಮನೆಗೆಲ್ಲ ಹೋಗೋದು ಗಂಡನ ಮನೆಗೆ ಹೋಗ್ತಾರೆ ಅಂತ ಹೇಳ್ರಿ. ನೀವು ಒಳ್ಳೆ ಅಯ್ಯೋ, ಏನೋ ಮಾತಿನ ಬರ್ದಾಗೆ ಏನೋ ಒಂದಿಟ್ಟು ಮಿಸ್ಟೇಕ್ ಆಗೈತೆ ಬಿಡು. ನೀನೇನು ಅದನ್ನೇನು ಒತ್ತಿ ಹೇಳ್ತೀಯ. ಗಂಡನ ಮನೆಗೆ ಹೋಗ್ತಾರಲ್ಲ ಹೆಣ್ಮಕ್ಳು, ಅದಕ್ಕೇನೆ ಒಂದು ಗಂಡು ಮಗ ಆದರೆ ಇಲ್ಲೇ ಇರ್ತಾರೆ ಅನ್ನೋದೊಂದು ತಲೆಯಲ್ಲಿ ಐತೆ ಎಲ್ಲರಿಗೂ ಅಷ್ಟೇ. ಅದಕ್ಕೋಸ್ಕರ ಗಂಡು ಮಕ್ಕಳು ಅಂತ ಆಸೆ ಪಡ್ತಾರೆ ಅಷ್ಟೇನೆ. ಈಗ ಎಲ್ಲಾದ್ರಾಗೂ ಸರಿ ಸಮನಾಗೇನೋ ಇದ್ದಾರೆ. ಹೆಣ್ಣು ಗಂಡು ಯಾವ ಭೇದ ಭಾವನೂ ಇಲ್ಲ. ಎಲ್ಲ ಕೆಲಸನೂ ಹೆಣ್ಮಕ್ಳು ಮಾಡ್ತಾರೆ, ಗಂಡು ಮಕ್ಕಳು ಮಾಡ್ತಾರೆ. ಗಂಡಿಗೆ ಸರಿ ಸಮನಾಗಿನೂ ಅವರು ದುಡಿಯೋದು ಕಲ್ತಿದ್ದಾರೆ. ಆದ್ರೂ ಹೆಣ್ಮಕ್ಳು ಅಂದರೆ ಅದೇ ನಮ್ಮ ಮನೆ ಸಾಕಿ ಬೆಳೆಸಿದ ಮಕ್ಕಳನ್ನ ಬೇರೆಯವ್ರ ಮನೆಗೆ ಕಳಿಸ್ಬೇಕು ಅನ್ನೋದೊಂಥರ ಬೇಜಾರಾಗುತ್ತೆ. ದೊಡ್ಡವರು ಒಂದು 20-25 ವರ್ಷ ತನಕ ಬೆಳೆಸಿರ್ತೀವಿ, ಆಮೇಲೆ ದೊಡ್ಡವರಾದ್ಮೇಲೆ ಬೇರೆಯವ್ರ ಮನೆಗೆ ಕಳಿಸ್ಬೇಕಲ್ಲ, ಒಳ್ಳೆ ದುಡಿಯುವಂಥ ವಯಸ್ಸಿನಾಗೆ ಅನ್ನೋದೊಂದು ಯೋಚನೆ ಅಷ್ಟೇ ತಂದೆ ತಾಯಿಗಳಿಗೆ. ಓ, ಕಮಲಜ್ಜಿ ಬಂದ್ಬಿಟ್ಟೈತೆ. ಬಾ ಕಮಲಜ್ಜಿ ಬಾ. ಏನು ಮರಿಮಮ್ಮಗ ನೋಡಕ್ ಬಂದೇನು? ಬಾ, ಒಳಕ್ಕೆ ಯಾಕಲ್ಲೇ ನಿಂತ್ಕೊಂಡಿದ್ಯಾ? ಓ ಕಣೆ ಸರೋಜಮ್ಮ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆಸ್ಪತ್ರೆಯಿಂದ ಮನೆ ಕರ್ಕೊಂಬಂದಾರೆ ಅಂತಾನ ನಮ್ಮ ಸಿದ್ಧ ಹೇಳ್ದ. ಅದಕ್ಕೇನೆ ಕೇಳ್ದರ್ಕೇನೆ ಓಡಲೇ ಬಂದೆ. ಹೆಂಗಿದ್ದಾನೆ ಮೊಮ್ಮಗ? ಚೆನ್ನಾಗಿದ್ದಾನ? ಯಾರಂಗಿದ್ದಾನೆ? ಹ್ಞೂ ಅಜ್ಜಿ, ಒಳಗಡೆ ಇದ್ದಾರೆ. ನಂದಿನಿನೂ ಪಾಪುನು ಹೋಗಿ ನೋಡೋಗಿ, ಹೋಗಿ ಮಾತಾಡ್ಸೋಕೆ ಹೋಗಿ. ಸರಿ ಕಣಪ್ಪ, ನೋಡ್ಕೊಂಬರ್ತೀನಿ. ಸರೋಜಾ ಹೋಗು. ಪಾಪ ಕಮಲಜ್ಜಿ ಅಪರೂಪಕ್ಕೆ ನಮ್ಮ ಮನೆಗೆ ಬಂದೈತೆ, ಯಾತನ ಅಡುಗೆ ಮಾಡು, ಊಟ ಮಾಡ್ಕೊಂಡು ಹೋಗ್ಲಿ. ಅಯ್ಯೋ, ಏನು ಬೇಡ ಬಿಡಪ್ಪ, ನಾವೇನು ಇದ್ದೂರಾಗ ಇದ್ದೀವಿ. ಮಣ್ಣಿನ ಯಾತ ಮಾಡಿದ್ರಲ್ಲ ನಮ್ಮ ಸಿದ್ದನ್ ಕರ್ಬಿಟ್ಟು, ಅವತ್ತು ಕೊಟ್ಟು ಕಳ್ಸಿದ್ಲು ನಿನ್ನ ಹೆಂಡತಿ. ಅವತ್ತೇ ಉಂಡಿದ್ದೀನಿ, ಇನ್ಯಾಕಪ್ಪ? ಬಿಡು, ಯಾವಾಗನ ಬರ್ತೀನಿ. ಕಮಲಜ್ಜಿ ಏನು ಪರವಾಗಿಲ್ಲ, ಉಂಡಿದ್ದೇನು ಇವತ್ತು ಒಂದಿಟ್ಟು ಉಣ್ಣು. ನಮ್ಮ ನಂದಿನಿ ಬಂದ್ಮೇಲೆ ಮನೆಗೆ ಏನು ಮಾಡಿಲ್ಲ, ಇವತ್ತೇನಾದ್ರೂ ಸ್ವೀಟ್ ಮಾಡೋಣ ಅಂತಾನ ನಮ್ಮ ಕವಿತಾ ಹೇಳ್ತಿದ್ಲು. ಹೆಂಗು ನೀನು ಬಂದಿದ್ಯಾ, ಊಟ ಮಾಡ್ಕೊಂಡು ಹೋಗುವಂತೆ. ಹೋಗು, ನೋಡೋದಂಗೆ ನಾನು ಹಂಗೆ ಅಡುಗೆ ಮಾಡ್ತೀನಿ. ನಮ್ಮ ಕವಿತಾನು ಅಲ್ಲೇ ಇದ್ದಾಳೆ ನಂದಿನಿ ತಾಗೆ. ಸರಿ ನಮ್ಮ, ಹೋಗಿ ನೋಡ್ತೀನಿ. ರೀ, ಎಲ್ಲಿಗೆ ಹೋಗ್ತೀರಾ? ಇಲ್ಲೇ ಒಂದು ಸ್ವಲ್ಪ ಕೆಲಸ ಇಟ್ಕಣಿ, ನಾನು ಹೊರಕ್ಕೆ ಹೋಗಿ ಬರ್ತೀನಿ. ನೀನು ಅದೇನು ಅಡುಗೆ ಮಾಡು, ಆಮೇಲೆ ಬರ್ತೀನಿ. ಸರಿ ಆಯಿತು, ಜಲ್ದಿ ಬನ್ನಿ. ಅದಕ್ಕೆ ನನಗಂತೂ ತುಂಬ ಸಂತೋಷ ಆಗ್ತಿದೆ. ಯಾಕೆ ನಂದಿನಿ, ಗಂಡು ಪಾಪು ಆಯ್ತಲ್ಲ ಅದಕ್ಕ? ಅಯ್ಯೋ, ಅದಕ್ಕಲ್ಲ ಅದಕ್ಕೆ. ನಾನೇನು ಹಳೆ ಕಾಲದವಳ ಗಂಡು ಪಾಪುನೇ ಆಗಲಿ ಹೆಣ್ಣು ಪಾಪುನೇ ಆಗಲಿ ಅಂತ ಆಸೆ ಪಡೋಕ್ಕೆ. ನಾನು ಓದಿರೋಳಾಗಿ ಗಂಡು ಪಾಪು ಬೇಕು ಅಂತ ಹೇಳಿದ್ರೆ ಸರಿಯಾಗುತ್ತಾ? ಸರಿಯಾಗಲ್ಲ. ಅದಕ್ಕಲ್ಲ, ನಮ್ಮ ಅಪ್ಪ ಅಮ್ಮ ಅಣ್ಣಂದ್ರು ಎಲ್ಲರೂ ನನ್ನ ಗಂಡಗೆ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಈಗ. ಅದಕ್ಕೆ ತುಂಬ ಸಂತೋಷ ಆಗ್ತಿದೆ. ಅದಕ್ಕೆ ನಂದಿನಿ ಹೇಳೋದು, ಕಾಲ ಹಿಂಗೆ ಇರಲ್ಲ ಅಂತನ. ನಂಬಿಕೆ ಇರಬೇಕು ಅಷ್ಟೇನೆ, ತಾಳ್ಮೆ ಕಳ್ಕೋಬಾರ್ದು. ತಾಳ್ಮೆ ಕಳ್ಕೊಂಡ್ರೆ ಅಷ್ಟೇನೆ ಜೀವನ ಮುಗ್ದೋಗ್ಬಿಡುತ್ತೆ. ತಾಳ್ಮೆಯಿಂದ ಇದ್ರೆ ಎಲ್ಲ ನಾವು ಅಂದ್ಕೊಂಡದ್ದು ನಡೆಯುತ್ತೆ. ಸ್ವಲ್ಪ ತಡ ಆಗ್ಬೋದು ಅಷ್ಟೇನೆ. ಹೌದು, ಅದಕ್ಕೆ ನನಗೂ ಈಗ ಹಂಗೆ ಅನ್ನಿಸ್ತಾ ಇದೆ. ಅದಕ್ಕೆ ನಂದಿನಿ, ಮನುಷ್ಯನಿಗೆ ಏನಿಲ್ಲ ಅಂತಂದ್ರೂ ನಂಬಿಕೆ ಇರಬೇಕು, ತಾಳ್ಮೆ ಇರಬೇಕು. ಅವೆರಡೂ ಇದ್ರೆ ಜೀವನದಲ್ಲಿ ಸುಖವಾಗಿರ್ಬೋದು ನೋಡು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೀನೇ ನಂದಿನಿ. ನೋಡ್ದಾ, ನೀನ್ ಮದ್ವೆ ಆಗಿ ಲವ್ ಮಾಡಿ ಮದ್ವೆ ಆದ ಹೋದ್ರೂ, ಬಡವ್ರ ಮನೆಗೆ ಹೋದ್ರೂ ತಾಳ್ಮೆಯಿಂದ ಕಾಯ್ದೆ. ಅದಕ್ಕೆ ಎಲ್ಲ ಈಗ ಒಳ್ಳೇದೇ ಆಯ್ತು.
ಅದಕ್ಕೆ ನೀವು ಅಷ್ಟೇನೆ, ನೀವು ಹೊಸ್ದಾಗಿ ಮದ್ವೆ ಆದಾಗ್ಲೇನೆ ಒಂದು 2-3 ತಿಂಗಳಲ್ಲಿ ಅಣ್ಣನ ಬುದ್ಧಿ ಗೊತ್ತಾಯ್ತು. ಅವಾಗ ನೀವು ಸಿಟ್ ಮಾಡ್ಕೊಂಡು ಹೋಗ್ಬೋದಾಯ್ತು, ನನ್ನ ಗಂಡ ನನ್ನ ಹತ್ರ ಪ್ರೀತಿಯಿಂದ ಇರಲ್ಲ, ನನಗೆ ಸರಿಯಾಗಿ ಗೌರವ ಕೊಡಲ್ಲ ಅಂತನ. ಆದ್ರೆ ನೀವು ಕಾದ್ರಿ ತಾಳ್ಮೆಯಿಂದನ. ಅದಕ್ಕೆ ಇವತ್ತು ನೋಡಿ ನಮ್ಮ ಅಣ್ಣ ಎಷ್ಟು ನಿಮ್ಮನ್ನ ಇಷ್ಟಪಟ್ಟು ಪ್ರೀತಿ ಮಾಡ್ತಾನೆ ಅಂತನ, ಅಲ್ವಾ? ಹೌದು ನಂದಿನಿ, ಅದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದಾನೆ. ನಂದಿನಿ ನಂದಿನಿ, ಎಲ್ಲಮ್ಮ ನನ್ನ ಮೊಮ್ಮಗ? ಅಜ್ಜಿ ಬಂದ್ರ? ಇಲ್ಲೇ ಇದ್ದಾನೆ ನೋಡಿ, ಮಲ್ಕೊಂಡಿದ್ದಾನೆ. ಬನ್ನಿ ನೋಡ್ಬನ್ನಿ, ಈ ಕಡೆ ಬನ್ನಿ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ನನ್ನ ಮರಿ ಮೊಮ್ಮಗ ಅಂತ ಚೆನ್ನಾಗಿದ್ದಾನೋ. ಎದ್ದಲ್ಲ ಪಾಪ, ನಾನ್ ನಿನ್ ಮುತ್ತಜ್ಜಿ ಬಂದಿದ್ದೀನಿ. ಎಲ್ಲ ನಮ್ ಸಿದ್ದನಂಗೇನೆ, ಮಕ್ಕದ ಹೋಲ್ಕೆ ಎಲ್ಲಾನ. ಅಲ್ಲ ಅಜ್ಜಿ ಅಜ್ಜಿ, ಅತ್ತೆ ಮತ್ತೆ ಮದುಗೆ ವಿಷಯ ಗೊತ್ತಿಲ್ವಾ? ಗೊತ್ತಿಲ್ದೆ ಏನಮ್ಮ, ನಾನ್ ಬರ್ಬೇಕಾರೆ ಅವರು ಅಲ್ಲೇ ಇದ್ರು. ಹೌದಾ? ಮತ್ತೆ ಬರ್ಬೇಕಾಗಿತ್ತಲ್ಲ ನಮ್ಮ ಪಾಪನ್ ನೋಡಕ್ಕೆ. ಕರ್ಕೊಂಡ್ ಬರ್ಬೇಕೋ ಬೇಡವಾ ಅವ್ರನ್ನು? ನೋಡಮ್ಮ, ಇಂಥದಕ್ಕೆಲ್ಲ ಬಲವಂತ ಮಾಡಕ್ಕಾಗಲ್ಲ. ಅವ್ರ ಮನಸ್ಸಿಂದ ಇಷ್ಟಪಟ್ಟು ನೋಡ್ಬೇಕು ಮೊಮ್ಮಗನ ಅಂತ ಆಸೆ ಇದ್ರೆ ಅವಳು ಬರೋಳ ನಿಮ್ಮ ಅತ್ತೆ. ಅವಳಿಗೆ ಯಾವ್ದಿಲ್ವಲ್ಲ. ಬಿಡು, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಬಕ್ ಹೋಗ್ತೀಯ? ನಾನು ಬಂದಿದ್ದೀನಲ್ಲ ಸಾಕು. ಅವಳು ನೋಡಿರೆಷ್ಟು ಬಿಟ್ರೆಷ್ಟು. ಅರೆ ನಂದಿನಿ, ಇಲ್ಲೋಡಿಲಿ ಯಾರು ಬಂದಿದ್ದಾರಂತೆ? ನಿಮ್ಮ ಅತ್ತೆನೂ ಮತ್ತೆ ಮಧುನು ಬಂದಿದ್ದಾರೆ. ಬಾರಕ, ಈಗಿನ ನೆನ್ಸ್ಕೊಂಡಿದ್ಲು ನಂದಿನಿ. ಬರ್ಲಿಲ್ವಲ್ಲ ನಮ್ಮ ಅತ್ತೆನೂ ಮಧುನು ಅಂತನ. ಅತ್ತೆ ಬಂದ್ರ? ನೀ ಬರಲ್ಲ ಅಂತ ಹೇಳ್ತಿತ್ತು ಅಜ್ಜಿ. ನಿಮ್ಮ ಅಜ್ಜಿಗೇನಮ್ಮ ಯಾವಾಗ್ಲೂ ಅನುಮಾನನೇ ನಮ್ಮ ಮೇಲೆ, ನನ್ನ ಮೇಲೂ ನನ್ನ ಸೊಸೆ ಮೇಲೂ. ನಾವೇನೋ ಸುಮ್ಮನೆ ಹಂಗಂದ್ವಿ ಅಷ್ಟೇನೆ. ನಮಗೂ ಏನು ಆಸೆ ಇರಲ್ವಾ ನನ್ನ ಮೊಮ್ಮಗನ್ ನೋಡ್ಬೇಕು ಅಂತನ? ಅದಕ್ಕೆ ಬಂದ್ವಿ ನಾನು ಮಧುನು. ಹೆಂಗಿದಾನಮ್ಮ ನಿನ್ ಮಗ? ಚೆನ್ನಾಗಿದ್ದಾನೆ ನಂದಿನಿ? ಬಾರೆ ರಾಜಿ, ಅಂತೂ ಇಂತೂ ಬಂದಲ್ಲ ನೋಡಕ್ಕೆ ಮೊಮ್ಮಗನ್ನ. ಬಾ ನೋಡ್ಬಾ. ಅಲ್ಲೇಲೇಲೇಲೇಲೇ, ಎಂತ ಚೆನ್ನಾಗಿದ್ದಾನಪ್ಪ. ಎಷ್ಟು ಕೆಜಿ ಬಂದೆ ನಂದಿನಿ ಹುಟ್ಟಾಗಿವ್ನು? 3 kg ಇದ್ದ ಅತ್ತೆ. 3 kg 100 ಗ್ರಾಮ ಏನೋ ಇದ್ದ. ಹೌದಾ? ಪರವಾಗಿಲ್ಲ, ಚೆನ್ನಾಗಿ ಬಂದಿದ್ದಾನೆ ತೂಕ. ಅಪ್ಪಯ್ಯ ಸೀಮೆ ಹಸ ಕಟ್ಕೊಂಡು ಹಾಲು ಕುಡಿಸ್ತಿದ್ನಲ್ಲ ನಿನಗೆ ದಿನಾನ, ಅದಕ್ಕೇನೆ ಚೆನ್ನಾಗಿ ಬೆಳವಣಿಗೆ ಆಗವನೆ. ಪರವಾಗಿಲ್ಲ, ದುಂಡುಗೈದಾನೆ. ಮತ್ತೆ ತುಂಬಾ ಚೆನ್ನಾಗೈತೆ ಪಾಪು. ಮಧು, ಎಗ್ರೆಸ್ ಅಂಗಡಿ ಎಲ್ಲ ಹೆಂಗ್ ನಡೀತೈತೆ ಮಧು? ಪರವಾಗಿಲ್ಲ ನಂದಿನಿ, ಇಬ್ರು ಕೂಲಿ ಹೆಂಗ ಹುಟ್ಟುತ್ತೆ. ಏನೋ ದಿನಕ್ಕೆ 1,000 ದುಡಿತೀವಿ ಅನ್ನು. ಎಷ್ಟೋ ಬಿಡು ಮಧು, ಒಟ್ನಲ್ಲಿ ನೀನು ಮನು ಇಬ್ರು ದುಡಿತಾ ಇದ್ದೀರಲ್ಲ. ನಿಮ್ಮಿಬ್ರಿಗೂ ಒಂದ್ ಕೆಲಸ ಅಂತ ಆಯ್ತಲ್ಲ, ಅಷ್ಟೇ ಸಮಾಧಾನ. ಸಾಕು ಬಿಡು, 1,000 ಹಳ್ಳಿಲೇ ದುಡಿತೀರಾ ಅಂದ್ರೆ ನೀವು ಗ್ರೇಟೇನೆ. ಆದ್ರೂ ನಿಮ್ಮಷ್ಟು ದುಡಿಯಕ್ಕಾಗಲ್ಲ ಬಿಡಮ್ಮ. ನೀವು 40-50 ಸಾವಿರ ದುಡಿತೀರಾ, 5 ಹಸುಗಳನ್ನ ಕಟ್ಕೊಂಡಿದ್ದೀರಾ, 7-8 ಲೀಟರ್ ಕರಿತಾವೆ ಒಂದ್ ಹೊತ್ತಿಗೆ. ಪರವಾಗಿಲ್ಲ, ನಿಮ್ದೇ ವಾಸಿ. ಹಾಗೆ ಎಷ್ಟು ಕಷ್ಟ ಇರುತ್ತಮ್ಮ. ನೀನು ಸಗಣಿ ಗಿರ್ಣಿ ಎಲ್ಲ ಬಾಸ್ತೀಯ. ಒಂದಿನ ಸಗಣಿ ಬಾಚು ಒಂದಿದ್ಕೆ ಮೂಗು ಮುಚ್ಕೊಂಡಿದ್ದೆ, ವಾಸನೆ ವಾಂತಿ ಬರುತ್ತೆ ಅಂತಿದ್ದೆ. ನಂದಿ ನೀನು ಸಿದ್ಧನು ಅದನ್ನೆಲ್ಲ ನಾ ವಾಸನೆ ಗೀಸನೆ ಅಂತ ನಾನು ಆಚಿಕೆ ಅಂದಂಗೆ ಮಾಡ್ತಾರೆ. ಗುಡ್ಸೋದು, ತೊಳೆಯೋದು, ಮೈ ತೊಳೆಯೋದು, ಅವಕ್ಕೆ ಮುಸ್ರೆ ಇಕ್ಕೋದು ಎಲ್ಲನ ಮಾಡ್ತಾರೆ. ಅದಕ್ಕೇನೆ ಅವ್ರು ತಾಂತಾರೆ. ಕಷ್ಟಪಟ್ಟಿಗೆ ತಕ್ಕಂಗೆ ಪ್ರತಿಫಲ ಸಿಗುತ್ತೆ ಅವ್ರಿಗೆ. ಏನೋ ಹೋಗ್ಲಿ ಬಿಡಜ್ಜಿ, ಈಗ ಯಾಕದಲ್ಲನ. ಹೆಂಗೋ ಇಬ್ರು ಬಂದಿದಾರಲ್ಲ, ಅತ್ತೆ ಮಧು ಇಬ್ರು ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗ್ಬೇಕು ನೀವು. ಅಯ್ಯೋ ಊಟನ? ನಾವು ಬಂದಿರೋದೇ ಹೆಚ್ಚು, ನಮ್ಗೆ ಕೆಲಸ ಐತಮ್ಮ ನಂದಿನಿ. ಊಟ ಗೀಟ ಏನು ಬೇಡ, ನಾವು ಹೋಗ್ತೀವಿ. ನೀನ್ ನೋಡಿದ್ದಾಯ್ತಲ್ಲ. ಅಯ್ಯೋ, ನಾನು ಅವ್ರಿಗೋಗೆ ಯಾತು ತರ್ಲಿಲ್ಲ. ರಾಜಿ, ನೀನಾದ್ರೂ ಯಾತನ ಇಟ್ಕೊಂಡ್ಬರ್ಬೇಕೋ ಬೇಡವೋ? ಹಣ್ಣು, ಬ್ರೆಡ್, ಬಿಸ್ಕತ್ತ ಯಾತನ? ನಾನು ಮರ್ತ್ ಬಂದಿದ್ದೀನಿ, ನೀನು ಹಂಗೆ ಕೈ ಅಲ್ಲಾಡಿಸ್ಕೊಂಡ್ ಬಂದಿದ್ಯಲ್ಲೇ. ಅಯ್ಯೋ ಪರವಾಗಿಲ್ಲ ಬಿಡು ಅಜ್ಜಿ, ಏನು ಅವನ್ನೆಲ್ಲ ತರ್ದಿದ್ರೆ ಏನಂತೆ? ನೀವು ನಮ್ಮನೆಯವರೇ ತಾನೇ, ಏನ್ ಬೇರೆಯವರ? ಹೋಗ್ಲಿ ಬಿಡಿ, ಪರವಾಗಿಲ್ಲ. ಅಯ್ಯೋ ಮರ್ತ್ಬಿಟ್ಟೆ ಅತ್ತೆ, ನಾನು ನೆನೆಸ್ಕೊಳ್ಲಿಲ್ಲ. ನಂದಿನಿನೇ ಮತ್ತೆ ಪಾಪುನು ನೋಡೋ ಅಂತ ಆತ್ರದಲ್ಲಿ ಓಡ್ ಬಂದ್ವಿ ಅಲ್ಲಿಂದಾನ. ಅದಕ್ಕೆ ಮರ್ತ್ ಬಿಟ್ವಿ. ಈಗ ತಂದು ಕೊಡ್ತೀವಿ ಹೇಳಿ, ಹೋಗ್ಬಿಟ್ಟು ಮಧು ತಾಂಬತ್ತಾಳೆ ಹೋಗಿ. ಅಯ್ಯೋ ನಂದಿನಿ, ಏನು ತರಲೇ ಇಲ್ಲ, ಬೇಜಾರು ಮಾಡ್ಕೋಬೇಡ. ಪರವಾಗಿಲ್ಲ ಬಿಡತ್ತೆ, ಏನು ತರಕ್ ಹೋಗ್ಬೇಡ್ರಿ, ಇರ್ರಿ. ಅದಕ್ಕೆ ಅಡುಗೆ ಮಾಡ್ತಾರೆ, ನೀವು ಊಟ ಮಾಡ್ಕೊಂಡು ಹೋಗಿರಂತೆ. ಅವತ್ತಂತೂ ಬರ್ಲಿಲ್ಲ, 2 ಸರಿ ಕರೆದ್ರು, ನೀವಿಬ್ರು ಬರ್ಲಿಲ್ಲ. ಹೆಂಗೋ ಇವತ್ತಾದ್ರೂ ಬಂದಿದ್ದೀರಲ್ಲ, ನನ್ಗಂತೂ ತುಂಬಾ ಸಂತೋಷ ಆಯ್ತು. ರಾಜಕಯ್ಯ, ಮಧು, ಅಜ್ಜಿ ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಹೋಗ್ರಿ. ಏನಾದ್ರೂ ಸ್ವೀಟ್ ಮಾಡ್ತೀನಿ, ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗಿರಂತೆ, ಕೂತ್ಕೊಂಡು ಮಾತಾಡ್ತಾ ಇರ್ರಿ. ಅಯ್ಯೋ ಕವಿತಾ, ನಾವ್ ಈಗ ತಾನೇ ಊಟ ಮಾಡ್ಕೊಂಡ್ ಬಂದ್ವಿ, ನಮ್ಗೆ ಊಟ ಗೀಟ ಏನು ಬೇಡ, ಟೈಮ್ ಆಗುತ್ತೆ, ನಾನು ಹೋಗ್ಬೇಕು ಅಂಗಡಿ ಹತ್ರ. ಅವ್ರು ಬೇರೆ ಒಬ್ಬರೇ ಇದ್ದಾರೆ ನಮ್ಮ ಮನೆಯವರು. ಏನು ಆಗಲ್ಲ, 1 ಗಂಟೆ ಲೇಟ್ ಆಗೋದ್ರೇನು, ಮನು ಎಲ್ಲ ನೋಡ್ಕೊಂತಾ ಇರ್ತಾನೆ. ನೀರು, ನಾನು ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿವಂತೆ. ಸರಿ ಆಯ್ತು. ಕವಿತಾ, ನಿಮ್ಮ ಮನೆ ನಾನು ನೋಡೇ ಇಲ್ಲ, ಒಂದ್ಸಲ ನಿಮ್ಮ ಮನೆ ನೋಡ್ಲಾ ನಾನು? ಅಯ್ಯೋ ನೋಡು, ಅದಕ್ಕೇನು, ನಾನು ಪರ್ಮಿಷನ್ ತಗೋಬೇಕಾ? ನೀನ್ ಬಾ ಅಂತ ಕರೆದ್ರೆ ಎಷ್ಟಾರ ಕರೆದಿದ್ದೆ ನಾನು, ಬಾ ಮನೆಗೆ ಅಂತ. ಬಂದೇ ಇರ್ಲಿಲ್ಲ. ಹೋಗು, ನಿಮ್ಮ ಅತ್ತೆ ನೀನು ಇಬ್ರು ನೋಡ್ಕೊಂಡ್ ಬರೋಗ್ರಿ ಎಲ್ಲಾನ. ನಾನು ಹಂಗೆ ಅಡುಗೆ ರೆಡಿ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗೋರಂತೆ. ಬಾತೆ, ನಾವು ಮನೆ ನೋಡೋಣ, ನಾನೆಂದೂ ನೋಡಿರ್ಲಿಲ್ಲ. ಅಯ್ಯೋ ಬಿಡೆ, ಎಲ್ಲಾರ ಮನೆಗೂ ಇದ್ದಂಗೆ ಇವ್ರ ಮನೆಗೂ ಏನೇನು ಸ್ಪೆಷಲ್ಲ? ಅದಿನ್ನೇನು 2 ರೂಮು, ಅಡುಗೆ ಮನೆ, ಬಾತ್ರೂಮು, ಬಚ್ಚಲು, ಅದಿಷ್ಟು ಮ್ಯಾಲೊಂದು ರೂಮು ಎಲ್ಲ ಮಾಡಿದ್ದಾರೆ. ಎಲ್ಲ ಟೌನ್ ಸಿಸ್ಟಮ್ ಎಲ್ಲ ಮಾಡ್ಯವ್ರೆ. ಎಲ್ಲ ಒಳಗು ಬಾತ್ರೂಮು ಎಲ್ಲ ಮಾಡ್ಯವ್ರೆ.
ಅಯ್ಯೋ ಅತ್ತೆ ಮಧು ಎಂದು ನೋಡಿಲ್ವಲ್ಲ ಅದಕ್ಕೆ ಕರಿತಾ ಇದ್ದಾಳೆ. ಹೋಗಿ ತೋರ್ಸ್ಕೊಂಬನ್ನಿ. ನೀವಂತೂ ನೋಡಿದ್ದೀರಾ, ಇತ್ತೀಚೆಗಂತೂ ಬಂದಿರ್ಲಿಲ್ಲ. ಹೋಗಿ ತೋರ್ಸ್ಕೊಂಬನ್ನಿ ಮಧು, ಹೋಗ್ರಿ ನೀವು ಇಬ್ರು ನೋಡೋಗ್ರಿ. ನಡಿಯಮ್ಮ ನೋಡ್ಕೊಂಬರಿವಂತೆ. ಅತ್ತೆ ಇವ್ರದ್ದು ಎಷ್ಟು ದೊಡ್ಡ ಮನೆ ಅತ್ತೆ, ನಾನು ಇಷ್ಟು ದೊಡ್ಡ ಮನೆ ಅಂತ ಅನ್ಕೊಂಡಿರ್ಲಿಲ್ಲ. ಹೊರಗಡೆ ನೋಡ್ದಾಗ ನಂಗೆ ಸುಮಾರಾಗಿ ಐತಿ ಅಂತ ಅನ್ಕೊಂಡಿದ್ದೆ, ಒಳಗಡೆನೂ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಎಲ್ಲನ. ಅದಕ್ಕೆ ನೋಡಬೇಕು ಅಂತ ಆಸೆ ಆಯ್ತು. ಬನ್ನಿ ಅತ್ತೆ ನೋಡ್ಕೊಂಬರೋಣ. ನಡಿ, ನೀನೇನು ಒಳ್ಳೆ ಅವಳ ಎದುರಿಗೆ ಹೇಳ್ತೀಯ ನಿಮ್ಮ ಮನೆ ನೋಡಬೇಕು ಅಂತ. ಏನಂದ್ಕಮ್ಮಲ್ಲ ಅವ್ರು ಇಂಥ ಮನೆ ನೋಡಿಲ್ವೇನೋ ಅಂತ ಅನ್ಕಮ್ಮಲ್ಲ ನಮ್ಮನ್ನ. ನಡಿ ನೋಡಿವಂತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.